ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಬಿಜೆಪಿಯವರು ಧರ್ಮದ ಮೇಲೆ ರಾಜಕಾರಣ ಮಾಡ್ತಿದ್ದಾರೆ. ಯಾವ ದೇವರನ್ನೂ ಬಿಟ್ಟಿಲ್ಲ, ಲಾಭ ಎಲ್ಲಾಗುತ್ತೆ ಅಲ್ಲಿ ಹೋಗ್ತಾರೆ. ಬಿಜೆಪಿಯವರಿಗೆ ದೇಶದ ಐಕ್ಯತೆ, ಒಗ್ಗಟ್ಟು, ಭ್ರಾತೃತ್ವ ಬೇಕಾಗಿಲ್ಲ. ಈ ಗೊಂದಲ ಸೃಷ್ಟಿಯಾಗಿದ್ದೇ ಕಡಲ ತೀರದ ರಾಜಕಾರಣದಿಂದ. ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಮಾಡಿರುವಂತಹ ಆರೋಪ ಇದು. ನೋಡಿ, ಮಾಸ್ಕ್ ಮ್ಯಾನ್ ಯಾರೋ ಗೊತ್ತಿಲ್ಲ. ಮಾಸ್ಕ್ ಮ್ಯಾನ್ ಅಂತ ನೀವೆಲ್ಲ ತೋರಿಸಿದ್ರಿ, ನಾವು ಟಿವಿನಲ್ಲಿ ನೋಡ್ಕೊಂಡಿದ್ದೀವಿ. ತನಿಖೆಗೆ ಆದೇಶ ಮಾಡ್ತು, ನ್ಯಾಯಾಲಯದಲ್ಲಿ ಪ್ರಕರಣಗಳು ದಾಖಲಾಯಿತು. ಸೊ ಹಾಗಾಗಿ ಇವತ್ತು ಶ್ರೀ ಕ್ಷೇತ್ರ ಪವಿತ್ರವಾದಂಥ ಕ್ಷೇತ್ರವಾಗಿ ಉಳಿಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ನಂಬಿಕೆ. ಆ ನಂಬಿಕೆಯನ್ನು ಮಂಜುನಾಥ ಒಂದು ಮುಕ್ತಿಯನ್ನು ಒಂದು ಕೊಡ್ತಾ ಇದ್ದಾನೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಇದರಲ್ಲಿ ಭಾರತೀಯ ಜನತಾ ಪಕ್ಷವರು ಧರ್ಮಯಾತ್ರೆ ಏನು ಮಾಡ್ತಾರೆ, ಧರ್ಮಯುದ್ಧ ಏನು ಮಾಡ್ಲಿಕ್ಕೆ ಹೊರಟಿದ್ದಾರೋ, ಧರ್ಮಯಾತ್ರೆ ಮಾಡ್ಲಿಕ್ಕೆ ಹೋದಾರೋ, ಇದು ಧರ್ಮಸ್ಥಳದ ಹೆಸರಿನಲ್ಲಿ ಮಾಡ್ತಾ ಇರೋದ್ರಿಂದ ಅವ್ರಿಗೂ ಕೂಡ ಇದು ಕೊನೆಗಾಲ. ಮಾಜಿ ಸಂಸದ ಡಿಕೆ ಸುರೇಶ್ ಅವರ ಪ್ರತಿಕ್ರಿಯೆಯನ್ನ ಗಮನಿಸಿದ್ರಿ. ಎಲ್ರಿಗೂ ಬೇಕಾಗಿದ್ದು ಸತ್ಯ. ಸತ್ಯ ಬಯಲಾಗಬೇಕು ಅನ್ನೋದು ಎಲ್ಲರ ಆಗ್ರಹ ಆಗಿತ್ತು. ಈಗ ಆ ಸತ್ಯದ ಅನಾವರಣ ಆಗ್ತಾ ಇದೆ. ಸತ್ಯದ ಅನಾವರಣ ಆಗ್ತಾ ಇದ್ದ ಹಾಗೆ ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಕೂಡ ಸಹಜವಾಗಿ ಹೊರಗಡೆ ಬರ್ತಾ ಇದೆ. SIT ಮಾಡಿದಾಗ ಎಲ್ಲರೂ ಅದನ್ನ ಸ್ವಾಗತ ಮಾಡಿದ್ರು. ಯಾಕಂದ್ರೆ ಅಂಥದ್ದೊಂದು ಗಂಭೀರ ಆರೋಪ ಬಂದಾಗ ಸರ್ಕಾರ ಕ್ರಮವನ್ನ ತೆಗೆದುಕೊಳ್ಳದೇ ಇದ್ರೆ, ಸರ್ಕಾರ ತನಿಖೆಗೆ ಮುಂದಾಗದೇ ಇದ್ರೆ, ಯಾಕಂದ್ರೆ ದೊಡ್ಡ ಮಟ್ಟದಲ್ಲಿ ಒಂದು ರೇಜ್ ಕ್ರಿಯೇಟ್ ಆಗಿತ್ತು. ಸೋಷಿಯಲ್ ಮೀಡಿಯಾ ಅನ್ನುವಂಥ ಸಮುದ್ರದಲ್ಲಿ ತನಿಖೆ ಆಗಲೇಬೇಕು ಅನ್ನುವಂಥ ಪಟ್ಟು ದೊಡ್ಡ ಮಟ್ಟದಲ್ಲಿ, ಆ ಅಪನಂಬಿಕೆ ದೊಡ್ಡ ಮಟ್ಟದಲ್ಲಿ ಕ್ರಿಯೇಟ್ ಆಗಿತ್ತು. ಅದು ಕ್ಲಿಯರ್ ಆಗಬೇಕು ಅಂದ್ರೆ ಜವಾಬ್ದಾರಿಯುತ ಸರ್ಕಾರವಾಗಿ SITಯ ರಚನೆ ಅಥವಾ ತನಿಖೆಯ ಅಗತ್ಯತೆ ಖಂಡಿತ ಆಯಿತು. ಅದನ್ನ ರಾಜ್ಯ ಸರ್ಕಾರ ಮಾಡಿದೆ. ಈಗ ತನಿಖೆ ನಡೀತಾ ಇದ್ದ ಹಾಗೆ ತನಿಖೆ ಕಂಪ್ಲೀಟ್ ಆಗಿ ಸರಿಯಾದ ದಾರಿನಲ್ಲಿ ನಡೀತಾ, ಅದರ ಬಗ್ಗೆ ಒಂದಿಷ್ಟು ಆಕ್ಷೇಪಣೆಗಳಿದ್ದಾವೆ. ಬಟ್ ತನಿಖೆ ಹಂತ ಹಂತವಾಗಿ ನಡೀತಾ ಇದ್ದ ಹಾಗೆ ಸತ್ಯಾಸತ್ಯತೆ ಏನು ಅನ್ನೋದು ಬಯಲಾಗ್ತಾ ಇದೆ. ಅದು ಬಯಲಾಗ್ತಾ ಇದ್ದ ಹಾಗೆ ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಕೂಡ ಒಂದೊಂದಾಗಿ ಬರ್ತಾ ಇವೆ. ಪೊಲೀಸರ ಅತಿಥಿಯಾಗಿದ್ದಾನೆ ಬುರುಡೆ CN ಚೆನ್ನಯ್ಯ. ಹಾಗೆ ಹೇಳದೆ ವಿಧಿ ಇಲ್ಲ. ಯಾಕಂದ್ರೆ ಆತ ತಂದಿದ್ದು ಬುರುಡೆ, ಆತ ಹೇಳಿದ್ದು ಬುರುಡೆ. ಚೆನ್ನಯ್ಯನನ್ನ ಬಂಧನ ಮಾಡ್ತಾ ಇದ್ದ ಹಾಗೆ, SIT ಬಂಧಿಸ್ತಾ ಇದ್ದ ಹಾಗೆ ಧರ್ಮಸ್ಥಳದ ಭಕ್ತರು ಸಂತಸ ಪಟ್ಟಿದ್ದಾರೆ. ಧರ್ಮಸ್ಥಳದಲ್ಲಿ ಜೈಕಾರವನ್ನ ಕೂಗಲಾಗಿದೆ. ಪ್ಲಕಾರ್ಡ್ಗಳನ್ನ ಹಿಡಿದು ಭಕ್ತರು ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ. ಧರ್ಮಸ್ಥಳ ಹಾಗೆ ವೀರೇಂದ್ರ ಹೆಗ್ಗಡೆಯವರಿಗೆ ಭಕ್ತರು ಜೈಕಾರವನ್ನ ಕೂಗಿದ್ದಾರೆ. ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಯಾರನ್ನೂ ಕೂಡ ಕೈ ಬಿಡೋದಿಲ್ಲ, ಜನ್ಮ ಜನ್ಮಕ್ಕೂ ಕರ್ಮದ ಪಾಪವನ್ನ ಅನುಭವಿಸ್ತಾರೆ ಅಂತ ಹೇಳಿ ಯಾರ್ಯಾರು ಆರೋಪ ಮಾಡಿದ್ರು ಅಂಥವರ ವಿರುದ್ಧ ಕಿಡಿಕಾರುವಂತಹ ಕೆಲಸ ಭಕ್ತರಿಂದ ಆಗಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ. ಸರ್, ನಾವು ಧರ್ಮ ರಕ್ಷಣೆ ಮಾಡೋದಕ್ಕೆ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ, ನಾವು ಧರ್ಮವನ್ನು ರಕ್ಷಣೆ ಮಾಡಿದರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತದೆ. ನಮ್ಮ ಧರ್ಮ ನಮಗೆ ಉಳಿಲಿ, ನಮ್ಮ ರಕ್ಷಣೆ ಧರ್ಮದಿಂದ ಅನ್ನೋದು ನಾವು ಸಾಬೀತುಪಡಿಸಲಿಕ್ಕೆ ಇದನ್ನು ಮಾಡ್ತಾ ಇರೋದು ಅಂತಂದ್ರೆ ಸರ್, ಮಾಸ್ಕ್ ನಾನು ಅನಾಮಿಕ ಆಯ್ತಾ, ಆತ ಕೂಡ ನಾನು 100 ಶವಗಳನ್ನು ಊಟಿಟ್ಟಿದ್ದೀನಿ ಅಂತ ಹೇಳ್ತಿದ್ದಂಥದ್ದು. ಅದು ಇವತ್ತು ನೀನು ಹೇಳ್ತಿರೋದೆಲ್ಲ ಸುಳ್ಳು ಅಂತ SIT ಅವನನ್ನು ಅರೆಸ್ಟ್ ಮಾಡಿದ್ರು. ಇದನ್ನೆಲ್ಲ ನೋಡಿದ್ರೆ ಏನು ಅನ್ಸುತ್ತೆ ಸರ್? ಎಲ್ಲ ಕಟ್ಟು ಕತೆ ಸರ್, ಎಲ್ಲ ಕಟ್ಟು ಕತೆ ಸರ್, ಸರ್ ಇದು ಒಂದು ಷಡ್ಯಂತ್ರ, ಇದು ಕಟ್ಟು ಕತೆ. ಇದರಲ್ಲಿ ಎಲ್ಲ ನಾನಾ ಪ್ಲಾನ್ ಮಾಡಿದ್ದಾರೆ. ಅದರಲ್ಲಿ ನಾವು ಕರ್ನಾಟಕದಲ್ಲಿ ಬೆಳೆತಿರಕ್ಕಂಥ ದೇವಾಲಯ ಅಂದರೆ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನ ಒಂದೇ. ಇದನ್ನ ಟಾರ್ಗೆಟ್ ಮಾಡಿ ಸುಮ್ಮನೆ ಇದಕ್ಕೆ ಹೆಸರು ಕೆಡ್ಸಕ್ಕೆ, ಪೂಜಾರಿ ಕಳಂಕ ಬರೋಕ್ಕೆ ಜನಕ್ಕೆ ತೊಂದರೆ ಮಾಡಕ್ಕೆ ಇದನ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ ಯಾವುದೇ ಉಳುಕಿಲ್ಲ. ಅರೆಸ್ಟ್ ಆಗ್ಬೇಕಂತವ್ರು ಸರ್. ಇವಾಗ ಅನ್ಯಾಯ ಆಗಿದ್ದು ದೇವ್ರು ನೋಡ್ಕೊಂತ ಫಲಿಕುಂ
ಸರ್ ಇವಾಗ ಆಲ್ರೆಡಿ ಎಲ್ಲ ನ್ಯೂಸಲ್ಲಿ ಎಲ್ಲರಿಗೂ ಗೊತ್ತಾಗಿದೆ, SIT ತನಿಖೆನೂ ಎಲ್ಲ ನೋಡಾಗಿದ್ದಾರೆ, ಯಾವ ಗುಂಡಿಲೂ ಏನೂ ಸಿಕ್ಕಿಲ್ಲ. ಇದೆಲ್ಲ ನೋಡ್ತಾ ಇದ್ರೆ ಎಲ್ಲ ಒಂದು ಷಡ್ಯಂತ್ರ, ಬರೀ ಮೋಸ, ಒಂದು ಕೆಟ್ಟ ಹೆಸರು ತರಬೇಕು ಅಂತ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಹಿಂದೂ ಧರ್ಮನಾಗಲಿ ಯಾವುದೇ ರೀತಿ ಒಂದು ಚೂರು ಏನು ಅಲರ್ಟ್ ಆಗಲ್ಲ. ಇನ್ನೂ ಭಕ್ತಿ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಅಂತೂ ಆಗಲ್ಲ. ನಾವಂತೂ ಧರ್ಮಸ್ಥಳಕ್ಕೆ ನಾವು ಪ್ರತಿ ವರ್ಷನೂ ಪ್ರತಿ ತಿಂಗಳು ಬರ್ತೀವಿ, ಪ್ರತಿ ವರ್ಷನೂ ಬರ್ತೀವಿ. ನಮ್ಮ ಆರಾಧ್ಯ ದೇವರ ಧರ್ಮಸ್ಥಳ, ನಾವು ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ. நாங்கள் வருஷம் வருஷம் இங்கே வரோம். நாங்கள் எங்கள் ஊர் வசூல் தமிழ்நாடு தர்மம் என்றைக்குமே பலிக்கும். இது எல்லாம் வந்து ட்ராமா, கிரியேட்டிங் ட்ராமா. எங்கே வந்து கடவுள் அழிக்கிறதுக்காக, இந்து தர்மம் கடவுள் அழிக்கிறதுக்காக ப்ரீ பிளானிங் பண்ணி பண்ணுறாங்க. அது வந்து என்றைக்குமே வந்து இது தர்மம் புண்ணிய பூமி, என்றைக்குமே வந்து தர்மத்தை காப்பாற்றும். தர்மம் ಧರ್ಮಸ್ಥಳದಲ್ಲಿ ಬಂದಿದ್ದಂಥ ಭಕ್ತರ ಮಾತಿದು. ಅಣ್ಣಪ್ಪ ಈಗ ಕಂಡ್ಬಿಟ್ಟಿದ್ದಾನೆ, ಮಂಜುನಾಥ ಸ್ವಾಮಿ ಈಗ ಕಂಡ್ಬಿಟ್ಟಿದ್ದಾನೆ, ಯಾರ್ಯಾರು ಸುಳ್ಳು ಆರೋಪ ಮಾಡ್ತಾ ಇದ್ರು ಅದೆಲ್ಲವೂ ಕೂಡ ಬಯಲಾಗ್ತಾ ಇದೆ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಿದ್ದಾರೆ. ಅಲ್ಲಿದ್ದಂಥ ತಮಿಳುನಾಡು ಮೂಲದ ಭಕ್ತರು ಮಾತನಾಡಿದ್ದನ್ನು ಕೂಡ ಕೇಳಿಸಿಕೊಂಡ್ರಿ. ಧರ್ಮದ ಮೇಲೆ ಏನೇನೋ ಡ್ರಾಮಾ ಮಾಡಿ ಅಪನಂಬಿಕೆ ಮೂಡೋ ಹಾಗೆ ಮಾಡಿದ್ರು, ಆದರೆ ಈಗ ಎಲ್ಲವೂ ಕೂಡ ಬಯಲಾಗ್ತಾ ಇದೆ ಅಂತ ಹೇಳಿ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ. ಜೈ ಧರ್ಮಸ್ಥಳ ಅಂತ ಹೇಳಿ ಪ್ಲಕಾರ್ಡ್ಗಳನ್ನೆಲ್ಲ ಹಿಡ್ಕೊಂಡಿದ್ದಾರೆ. ಒಂದು ಹಂತಕ್ಕೆ ನಾನಾಗಲೇ ಹೇಳಿದೆ, ಧರ್ಮಸ್ಥಳದ ಬಗ್ಗೆ, ಶ್ರೀ ಕ್ಷೇತ್ರ ಧರ್ಮಸ್ಥಳ, ದೇವರು ಆ ಜಾಗದಲ್ಲಿ ನೆಲೆಸಿದ್ದಾನೆ, ನಮ್ಮ ಕಷ್ಟಗಳನ್ನ ಪರಿಹರಿಸ್ತಾನೆ ಅಂತ ಹೇಳಿ ಭಕ್ತರು ನಂಬಿರುವಂಥ ಒಂದು ಜಾಗ. ಆ ನಂಬಿಕೆಯ ಮೇಲೆಯೇ ಹೊಡೆತ. ನಾಸ್ತಿಕರು ಇರ್ತಾರೆ, ಆಸ್ತಿಕರು ಇರ್ತಾರೆ, ಆದರೆ ಯಾರು ಭಗವಂತನನ್ನ ನಂಬ್ತಾರೋ ಅವರ ನಂಬಿಕೆಯ ಮೇಲೆಯೇ ಒಂದು ಹೊಡೆತವನ್ನ ಕೊಡುವಂತಹ ಕೆಲಸ ಆಗಿತ್ತು. ಅವರ ನಂಬಿಕೆಯ ಬುಡಕ್ಕೆ ಕೊಡಲಿ ಏಟನ್ನ ಹಾಕುವಂತಹ ಕೆಲಸ ಈ ಗ್ಯಾಂಗ್ ಮಾಡಿತ್ತು. ಜನ ತಮ್ಮ ನಂಬಿಕೆಯೇ ಸುಳ್ಳೇನೋ ಅನ್ನುವಂಥ ಆತಂಕಕ್ಕೆ ಬಿದ್ದುಬಿಟ್ರು, ಆ ಗೊಂದಲಕ್ಕೆ ಬಿದ್ದುಬಿಟ್ರು. ಆದ್ರೆ ಈಗ ಸತ್ಯ ಬಯಲಾಗ್ತಾ ಇದೆ. SIT ತನಿಖೆ ಹಂತ ಹಂತವಾಗಿ ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ ಮಾಸ್ಕ್ ಮ್ಯಾನ್ನ ಬಂಧನ ಆಗಿದೆ. ಅಸಲಿ ಆಟ ಬಹುಶಃ ಇನ್ನು ಮುಂದೆ ಇರೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.